ನಮಸ್ಕಾರ ಸ್ನೇಹಿತರೆ. ತನ್ನ ಇಡೀ ಜೀವನವನ್ನೇ ರಾಮನಿಗೆ ಮುಡಿಪಾಗಿ ಇಟ್ಟಂತಹ ಶ್ರೇಷ್ಠ ಶಿಷ್ಯ ಹನುಮಂತ ದೇವರು. ಹೌದು, ರಾಮ ಭಂಟನೆಂದೇ ಹೆಸರನ್ನು ಖ್ಯಾತಿಯನ್ನು ಪಡೆದಿರುವಂತಹ ಹನುಮಾನ್ ಬ್ರಹ್ಮಚಾರಿಯೋ ಅಥವಾ ಮದುವೆಯಾಗಿದ್ದಾನೋ ಎಂಬ ಭಿನ್ನಾಭಿಪ್ರಾಯವು ನಮಗೆ ಬಂದಾಗ ಸ್ವಲ್ಪ ಗೊಂದಲ ಆಗುತ್ತೆ. ಅಂದರೆ ಸರಿಯಾದ ಮಾಹಿತಿ ಸಿಗೋದಿಲ್ಲ. ಈ ವಿಡಿಯೋದಲ್ಲಿ ಹನುಮಂತ ಮದುವೆಯಾದ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹನುಮಾನ್ ಮದುವೆ ಆಗಿದ್ದಾನೆ, ಮದುವೆ ಆಗಿಲ್ಲ, ಬ್ರಹ್ಮಚರ್ಯವನ್ನು ಪಾಲಿಸಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಪರಾಶಯ ಸಂಹಿತೆ ಹನುಮಾನ್ ಮದುವೆ ಬಗ್ಗೆ ಪ್ರಸ್ತಾಪ ಮಾಡುತ್ತೆ. ಆ ಒಂದು ಇತಿಹಾಸದ ಮಾಹಿತಿಯನ್ನು ಆ ಪರಾಶಯ ಸಂಹಿತೆಯಲ್ಲಿ ಸಿಗುತ್ತೆ. ಸ್ನೇಹಿತರೆ, ಸೂರ್ಯದೇವನು ಹನುಮಂತ ದೇವರ ಗುರು ಹಾಗೂ ಹನುಮಂತ ಸೂರ್ಯದೇವರ ಶಿಷ್ಯನಾಗಿದ್ದನು. ಹನುಮಂತ ಸೂರ್ಯದೇವರ ಹತ್ತಿರ ಪಂಚವಿದ್ಯೆಗಳನ್ನು ಕಲಿಬೇಕು, ನಾನು ಅದರಲ್ಲಿ ಪಾರಂಗತನಾಗಬೇಕು ಅಂತ ಪಂಚವಿದ್ಯೆಗಳನ್ನು ಕಲಿಯೋದಕ್ಕೆ ಸೂರ್ಯದೇವನ ಹತ್ರ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಸೂರ್ಯದೇವನು 4 ವಿದ್ಯೆಗಳನ್ನು ಹೇಳ್ತಿರ್ತಾರೆ. ಇನ್ನು 5ನೇ ವಿದ್ಯೆಯನ್ನು ಹೇಳಬೇಕಾದ್ರೆ ಸೂರ್ಯದೇವರಿಗೆ ಒಂದು ವಿಷಯ ಹನುಮಂತನಿಗೆ ಹೇಳಬೇಕು, ಇದರ ಬಗ್ಗೆ ಮಾತಾಡಬೇಕು ಅನ್ನೋ ವಿಚಾರ ತಿಳಿಯುತ್ತೆ. ಇದಾದ ನಂತರ ಹನುಮಂತ ದೇವರಿಗೆ ಕರೆಸಿ, ನೀನು ಪಂಚವಿದ್ಯೆಗಳನ್ನು ಕಲಿಬೇಕಾದ್ರೆ 5ನೇ ವಿದ್ಯೆಯನ್ನು ನೀನು ಮಾಡಬೇಕಾದ್ರೆ ನೀನು ಮದುವೆ ಆಗಬೇಕು ಅಂತ ಹೇಳ್ತಾರೆ. ಇದಕ್ಕೆ ಹನುಮಂತ ದೇವರು ಒಪ್ಪೋದಿಲ್ಲ, ಖಡಾಖಂಡಿತವಾಗಿ ನಿರಾಕರಿಸ್ತಾರೆ. ನಾನು ಮದುವೆ ಆಗೋದಿಲ್ಲ, ನಾನು ಬ್ರಹ್ಮಚರ್ಯ ಆಗಿ ಇರ್ತೀನಿ ಅಂತ ಅಂದಾಗ, ಪಂಚವಿದ್ಯೆಗಳನ್ನು ನೀನು ಕಲಿಬೇಕಾದ್ರೆ ನಿನ್ನ ಮದುವೆ ಅನಿವಾರ್ಯ, ಹಾಗೂ ನೀನು ಮದುವೆಯಾದ ನಂತರನೂ ಕೂಡ ನಿನ್ನ ಬ್ರಹ್ಮಚರ್ಯವನ್ನು ಪಾಲಿಸ್ಬೋದು ಅನ್ನೋ ಒಂದು ಸೂಚನೆಯನ್ನು ನೀಡ್ತಾರೆ. ಇದಕ್ಕೆ ಒಪ್ಪಿದಂತಹ ಹನುಮಂತ ದೇವರು ಸೂರ್ಯದೇವನ ತಪಸ್ವಿಯ ಮಗಳಾದ ಸುವರ್ಚನಾಳ ಮದುವೆ ಆಗ್ತಾರೆ. ಇದಾದ ನಂತರ ಸುವರ್ಚನಾಳಲು ಕೂಡ ತಪಸ್ವಿಯಾಗಿರ್ತಾಳೆ. ಹನುಮಂತ ಮದುವೆಯಾದ ನಂತರ ಸಂಸಾರವನ್ನು ಮಾಡೋದಿಲ್ಲ. ಅವಳು ಕೂಡ ತಪಸ್ಸನ್ನು ಮಾಡ್ತಾ ತನ್ನ ಜೀವನವನ್ನು ಅದರಲ್ಲೇ ಕಳೆದು ಮುಳುಗಿಬಿಡ್ತಾಳೆ. ಇತ್ತ ಹನುಮಂತ ದೇವರು ಪಂಚವಿದ್ಯೆಗಳನ್ನು ಕಲಿತುಕೊಂಡು ತನ್ನ ಸಾಂಸಾರಿಕ ಜೀವನ ದಾಂಪತ್ಯವನ್ನು ತೊರೆದು ಬ್ರಹ್ಮಚಾರಿಯಾಗಿಯೇ ಉಳಿದು ಬಿಡ್ತಾನೆ. ಈಗಲೂ ಕೂಡ ತೆಲಂಗಾಣದ ಖಗಂ ಜಿಲ್ಲೆಯಲ್ಲಿ ಹನುಮಾನ್ ಹಾಗೂ ಸುವರ್ಚನಾಳ ದೇವಾಲಯ ಕೂಡ ಇದೆ. ಜ್ಯೇಷ್ಠ ಶುದ್ಧ ದಶಮಿ ದಿನದಂದು ಅವರ ಮದುವೆಯಾಗಿದೆ. ಹಲವಾರು ಭಕ್ತಾದಿಗಳು ಈಗಲೂ ಕೂಡ ಆ ಒಂದು ದೇವಾಲಯಕ್ಕೆ ಭೇಟಿ ನೀಡ್ತಾರೆ. ದಾಂಪತ್ಯ ಜೀವನದ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ದೊರೆಯುತ್ತದೆ ಎಂಬುದು ಅಲ್ಲಿ ಸ್ಥಳೀಯರ ಮಾತಾಗಿದೆ. ಪಂಚವಿದ್ಯೆಗಳನ್ನು ಕಲಿತರೂ ಕೂಡ ಇಡೀ ತನ್ನ ಜೀವನವನ್ನು ರಾಮನಿಗಾಗಿ ಮುಡಿಪಿಟ್ಟಂತಹ ಶ್ರೇಷ್ಠ ಭಕ್ತ ಹನುಮ. ಸ್ನೇಹಿತರೆ, ಇದು ಹನುಮಂತ ದೇವರ ಮದುವೆಗೆ ಸಂಬಂಧಪಟ್ಟಂತಹ ಹಾಗೂ ಮದುವೆಯಾಗಿ ಬ್ರಹ್ಮಚರ್ಯವನ್ನು ಪಾಲಿಸಿದಂತಹ ಹನುಮಂತನ ಬಗ್ಗೆ ಇರುವಂತಹ ಊಹಾಪೋಹಗಳಿಗೆ ತೆರೆ ಎಳೆದ ಒಂದು ಮಾಹಿತಿಯಾಗಿದೆ. ಧನ್ಯವಾದಗಳು.